ನೋಡಿ ಸರ್, ಇವಾಗ 2 months ಆಯ್ತು ಈ ರೋಡ್ ಮಾಡಕ್ ಇಟ್ಕೊಂಡು. ಸ್ಕೂಲ್ ಮಕ್ಳದ್ ಒಂದೊಂದ್ ಬ್ಯಾಗ್ 20 kg ಇರುತ್ತೆ. ನನ್ಗೆ ಟ್ವಿನ್ಸ್ ಮಕ್ಳಿದಾರೆ. ನನ್ 40 kg ಬ್ಯಾಗ್ ಬಸ್ ಬರಕ್ ರೆಡಿ ಇದೆ, ಸ್ಕೂಲ್ ಬಸ್. ಆದ್ರೆ ನಮ್ ಮಕ್ಳದು ರೋಡ್ ಸರಿ ಇಲ್ದಲೇ ಇರೋ ಕಾರಣ ಅಲ್ಲಿಗೆ ಬನ್ನಿ, ಮೇನ್ ರೋಡಿಗೆ ಬನ್ನಿ ಅಂತಾರೆ. ನಾನು 2 ಮಕ್ಳನ್ನು ಕರ್ಕೊಂಡು 2 ಬ್ಯಾಗ್ನು ಇಟ್ಕೊಂಡು ನಾವ್ ಹೇಗ್ ಹೋಗ್ಬೇಕು? ಎಕ್ಸಾಮ್ ಟೈಮ್ ಬೇರೆ, ಮೈನ್ ರೋಡೇ ಹತ್ತಕ್ಕಾಗಲ್ಲ. ವ್ಯಾನ್ ಬರಕ್ ರೆಡಿ ಇದೆ, ಸ್ಕೂಲ್ ವ್ಯಾನ್ ನಮ್ಮ ಮನೆ ಬಾಗ್ಲಿಗೆ ಬರಕ್ ರೆಡಿ ಇದೆ, ರೋಡೇ ಸರಿ ಇಲ್ಲ. ಯಾರ್ ಪ್ರಾಬ್ಲಮ್? ಮೇನ್ ರೋಡೇ ತಾನೇ ಪ್ರಾಬ್ಲಮ್ ಇಲ್ಲಿ. ಓದೋ ಮಕ್ಳಿಗೆ ಎಷ್ಟು ಈ ತರ ಆದ್ರೆ ಓದೋ ಮಕ್ಳನ್ನ ನಾವ್ ಯಾವ ತರ ಮನೆ ಕಟ್ಕೊಂಡ್ ಬಂದಿದ್ದು? ಸಾಲನೇ ತೀರಿಸ್ಬೇಕಾ? ಇಲ್ಲ ಎಜುಕೇಶನ್ ದುಡ್ಡು ಬಸ್ ವ್ಯಾನಿಗೆ ಕಟ್ಟಿದ್ದಲ್ದಲೆ ಈ ತರ ಕಷ್ಟ ಪಡ್ಬೇಕಾ ನಾವು ರೋಡ್ ಸಮಸ್ಯೆಯಿಂದ? ಏನ್ ಪ್ರಾಬ್ಲಮ್? ನೀರಿಂದು ಇದ್ರದ್ದು ಮನೆ ಕಟ್ಟಿರೋ ಸಾಲ ತೀರ್ಸೋದಲ್ದಲೆ ದಿವ್ಸಾನು 600 ರೂಪಾಯಿ 700 ರೂಪಾಯಿ ಟ್ಯಾಂಕರ್ಗೆ ಹಾಕ್ತಾ ಕುತ್ಕೊಂಡ್ರೆ ಮಂತ್ಲಿ ಎಷ್ಟಾಗುತ್ತೆ? ಟ್ಯಾಂಕರ್ ಅವರು ಇವತ್ತು ಹೇಳಿದ್ರೆ 3 days ಆದ್ಮೇಲೆ ನಮ್ಮ ಮನೆಗ್ ಬರ್ತಾರೆ. ಯಾಕೆಂದ್ರೆ ಸುತ್ತ ಆ ಪ್ರಾಬ್ಲಮ್ ಇದೆ ಇಲ್ಲಿ. ಎಲ್ಲಾರು ಇಲ್ಲಿ ಎಷ್ಟು ಮನೆ ಇದೆ? ಇಷ್ಟು ಮನೆಗೆ ಒಬ್ಬ ಟ್ಯಾಂಕರ್ ಇಲ್ಲ. 10 ಜನ ಟ್ಯಾಂಕರ್ ಬಂದ್ರು ಪರ್ಮಿಷನ್ 3 days. ಇವತ್ತು ಹೇಳಿದ್ರೆ ನಾಡಿದ್ ಬರ್ತಾನೆ. 3 days ನಾವ್ ನೀರಿಲ್ದಲ್ಲ ಇರೋದಿಕ್ಕಾಗತ್ತಾ? ಕೊಂಡ್ಕೋಬೇಕು. 1 year ಇಂದ ನಾವ್ ಅದನ್ನೇ ಮಾಡ್ತಾ ಇದೀವಿ. ಎಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನೀರ್ನ ನಾವು ಬಳಸಕ್ ಸಾಧ್ಯ? ಮಕ್ಳಿರೋ ಮನೆಗಳಲ್ಲಿ ನಗರಸಭೆಗೆ ನೀರಿನ ಟ್ಯಾಕ್ಸ್ ಕಟ್ತಾ ಇದೀವಲ್ಲ. 1 ತಿಂಗಳಾದ್ರೂ ಏನಾರು ಕಮ್ಮಿ ಮಾಡ್ತಾರ ಅವ್ರಿಗೆ ಕಟ್ಲಿಲ್ಲ ಅಂದ್ರೆ? ಈಗ ನೀರ್ ಕುಡಿ ಅಂದ್ರೆ ಏನ್ ಹೇಳ್ತಾರ ಅವರು? ಬಿಡ್ತೀವಿ, ರೋಡ್ ಆಗ್ಲಿ ಬಿಡ್ತೀವಿ ಅಂತಾರೆ. ನೀರ್ ಹಾಕಿಸ್ಕೊಳ್ಳಿ, ಟ್ಯಾಂಕರ್ ಇದೆಯಲ್ಲ ಅಂತಾರೆ. ಯಜಮಾನ್ರುಗಳು ಎಷ್ಟು ಹಾಕಿಸ್ಬೋದು? 4 ದಿವಸ ಬರ್ತೀವಿ, ನಾಡಿದ್ ಬರ್ತೀವಿ ಅಂತಾನೆ ಹೇಳ್ತಾರೆ. ಇದನ್ನೇ ಮಾಡ್ತಾ ಇದಾರೆ.